ನಿಮ್ಮ ಪ್ರಾಪರ್ಟಿ ಅರ್ಬನ್ ಲೋಕಲ್ ಬಾಡಿನಲ್ಲಿ ಬರ್ತಾ ಇದೆ ಅಂದರೆ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿನಲ್ಲಿ ಬರ್ತಾ ಇದೆ ಅಂತಂದರೆ ನಿಮ್ಮ ಆಸ್ತಿದು ನೀವು ಡ್ರಾಫ್ಟ್ ಇ ಖಾತನ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ಆಸ್ತಿ ಕರ್ನಾಟಕ ಅಂತ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಹೊಸದಾಗಿ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ಬಹಳಷ್ಟು ಆಪ್ಷನ್ಸನ್ನು ಅಥವಾ ಸರ್ವಿಸಸನ್ನು ಕೊಟ್ಟಿದ್ದಾರೆ. ಸಿಟಿಸನ್ ಸರ್ವಿಸಸ್ಸು ಮತ್ತು ವೆರಿಫಿಕೇಶನ್ ಅಂತ. ಸಿಟಿಸನ್ ಸರ್ವಿಸಸ್ನಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ಡ್ರಾಫ್ಟ್ ಇ ಖಾತಾ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಟೋಟಲ್ ಎಷ್ಟು ULB ಇದೆಯಲ್ಲ ಕರ್ನಾಟಕದಲ್ಲಿ ಎಲ್ಲರದ್ದು ಹೆಸರು ತೋರಿಸುತ್ತೆ. ಸೊ ನಿಮ್ದು ಅರ್ಬನ್ ಲೋಕಲ್ ಬಾಡಿ ಯಾವುದಿದೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ವಾರ್ಡ್ ಅಂತ ಸೆಲೆಕ್ಟ್ ಮಾಡೋದು. ಸೊ ನಿಮ್ದು ವಾರ್ಡ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಈ ರೀತಿ ಒಂದು ಆಪ್ಷನ್ ಕಾಣುತ್ತೆ, ಪ್ರಾಪರ್ಟಿ ID, ಓನರ್ ನೇಮು ಅಥವಾ ಅಸೆಸ್ಮೆಂಟ್ ನಂಬರು. ಈ ರೀತಿ ನಿಮ್ದು ಯಾವ್ದು ಬೇಕಲ್ಲ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಉದಾಹರಣೆಗೆ ನಾನು ಓನರ್ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಓನರ್ ನೇಮ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಓನರ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇರುತ್ತೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪೂರ್ತಿಯಾಗಿ ಒಂದು ಡೀಟೇಲ್ಸ್ ಬರುತ್ತೆ. ಸೀರಿಯಲ್ ನಂಬರ್ ಬರುತ್ತೆ, ಅಸೆಸ್ಮೆಂಟ್ ನಂಬರು, PID ನಂಬರು ಮತ್ತು ಅಡ್ರೆಸ್ಸು ಎಲ್ಲ ಕೂಡ ಬರುತ್ತೆ. ಕ್ಲಿಕ್ ಹಿಯರ್ ಫಾರ್ ಡ್ರಾಫ್ಟ್ ಇ ಖಾತಾ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ PDF ನಲ್ಲಿ ನಿಮ್ಮದು ಡ್ರಾಫ್ಟ್ ಇ ಖಾತಾ ಡೌನ್ಲೋಡ್ ಆಗುತ್ತೆ.